ಹಲೋ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸೊ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ, ಇವರು ಬಂದುಬಿಟ್ಟು ರಿಲೇಷನ್ಶಿಪ್ ಮಾಡೋದಕ್ಕೆ ಒಬ್ಬ ಹುಡುಗನ ಹುಡುಕಾಟ ಮಾಡ್ತಿರ್ತಾರೆ. ಏನಕ್ಕೆ ಅವರಲ್ಲಿ ಹುಡುಗರೇ ಇಲ್ವಾ, ಇಲ್ಲಿ ಏನಕ್ಕೆ ಹುಡುಕಾಟ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೋದು ಗಾಯ್ಸ್. ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿಂದ ಅವರು ಇಷ್ಟಪಟ್ಟಂಥ ಹುಡುಗ ಇವ್ರಿಗೆ ಸಿಕ್ಕಿರಲ್ಲ. ಸೊ ಇವರ ಪಾಯಿಂಟ್ಗಳು ಏನೇನಂತ ನೋಡೋಣ. ಅದಕ್ಕೂ ಮುನ್ನ ಇವರ ಡೀಟೇಲ್ಸ್ ನೋಡೋಣ. ಬೇಸಿಕ್ ಇನ್ಫಾರ್ಮೇಷನ್: ಹೆಸರು ಉಮಾಶ್ರೀ, 29 ವಯಸ್ಸು. ಇವರ ಫೋಟೋ ನೋಡ್ಕೊಳ್ಳಿ. ಪ್ರಸ್ತುತ ಇವರು ತುಮಕೂರಿನ ಒಂದು ಸಿದ್ಧಗಂಗಾ ಮಠ ಏನಿದೆ ಆ ಒಂದು ಹಿಂದಿನ ಭಾಗದ ಅಪಾರ್ಟ್ಮೆಂಟಲ್ಲಿ ವಾಸವಾಗಿರೋದು. ನನ್ನದೇ ಒಂದು ಸ್ವಂತದಾಗಿರ್ತಕ್ಕಂಥ ಕಂಪ್ನಿ ಇದೆ, ಬಟ್ ಅಲ್ಲಿ ನಾನು ಕೆಲಸ ಮಾಡ್ತಾಯಿಲ್ಲ, ಬೇರೆ ಕಡೆ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿರ್ತಾರೆ. ನೋಡೋದಕ್ಕೆ ಸ್ಲಿಮ್ ಆ್ಯಂಡ್ ಸಖತ್ತಾಗಿರ್ತಕ್ಕಂಥ ಮೈಕಟ್ಟು ಕೂಡ ಹೊಂದಿರೋದು. ಸೊ ಒಳ್ಳೆಯ ಒಂದು ರಿಚೆಸ್ಟ್ ಫ್ಯಾಮ್ಲಿಯಿಂದ ಬಂದಿರತಕ್ಕಂಥವ್ರು. ಸೊ ವಿಚಾರ ಏನಂದರೆ, ಅವರಿಗೆ ಕೀ ರೀತಿಯ ಒಂದು ಹುಡುಗ ಬೇಕು ಅಂತ ಹೇಳಿದ್ದಾರೆ. ಯಾವ ರೀತಿ ಪಾಯಿಂಟ್ಗಳೇನು ಹೇಳಿದ್ದಾರೆ, ಎಲ್ಲ ಡೀಟೇಲ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ನೋಡಿ ಬನ್ನಿ ಸ್ನೇಹಿತರೆ, ಕೊನೆಯದಾಗಿ ಅವರ ಫೋಟೋ ನೋಡ್ಕೊಂಬಿಡಿ. ಮೊದಲನೇ ಪಾಯಿಂಟು, ನನ್ನ ಒಂದು ಆಸೆ ಹುಡುಗ. ಸೊ ನಿಮಗೆ ಕನ್ನಡ ಮತ್ತು ಹಿಂದಿ ಮಾತನಾಡೋಕ್ಕೆ ಬರಬೇಕು. ನನ್ನ ಒಂದು ಕಂಪ್ನಿನಲ್ಲಿ ಹಿಂದಿ ವರ್ಕ್ ಮಾಡೋರು ಜಾಸ್ತಿ, ಹಾಗಾಗಿ ನೀವೇ ಮ್ಯಾನೇಜರ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮನ್ನೇ ಮ್ಯಾನೇಜರ್ ಮಾಡಿದ ತಕ್ಷಣ ನೀವು ಎರಡನ್ನ ಕಂಫರ್ಟೇಬಲ್ ಆಗಿ ಮಾತಾಡಬೇಕು ಅಂತ ಹೇಳಿರೋದು. ಎರಡನೇ ಪಾಯಿಂಟು, ನಿಮಗೆ ಕೆಲಸ ಇಲ್ಲ ಅಂದರೆ ನಾನೇ ಕೊಡ್ತೇನೆ, ನನ್ನ ಒಂದು ಮ್ಯಾನೇಜರ್ ಪೋಸ್ಟು ನನ್ನ ಒಂದು ಕಂಪ್ನಿನಲ್ಲಿ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ನೀವು ನನ್ನ ಒಂದು ಹತ್ತಿರ ತುಂಬ ನಿಯತ್ತಿನಿಂದ ಇರಬೇಕು, ಮೋಸ ಮಾಡಬಾರ್ದು. ಮೊದಲು ನಾನು ನಿಮ್ಮ ಜೊತೆ 1 ವರ್ಷಗಳ ಕಾಲ ಸ್ನೇಹ ಬೆಳೆಸ್ತೇನೆ. ಆ ಒಂದು ಸ್ನೇಹ ಯಾವ ರೀತಿ ಮಾಡ್ತೀರಾ, ಅದ್ರ ಮೇಲೆ ಪ್ರೀತಿ ಆದಮೇಲೆ ಮದುವೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ವಂತ ಮನೆ ಇದ್ದರೆ ಸಾಕು ನಿಮಗೆ ಅಂತ ಇರೋದಕ್ಕೆ, ಸ್ವಂತ ಮನೆ ಇರಲಿ. ಆಮೇಲೆ ಆಸ್ತಿ ಅಂತ ಏನು ಕೂಡ ಬೇಡ, ನಮ್ಮ ಒಂದು ಸಂಬಂಧಕ್ಕೆ ಯಾರು ಕೂಡ ಅಡ್ಡಿ ಬರಬಾರ್ದು, ಅಷ್ಟು ಒಗ್ಗಟ್ಟಿನಿಂದ ಇದ್ದರೆ ಸಾಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನೀವು ಇವ್ರ ಜೊತೆ ಒಂದು ಸಂಬಂಧನ ಬೆಳೆಸಬೇಕು ಅಂತ ಡಿಸೈಡ್ ಮಾಡಿದರೆ, ನೀವು ಸಿಂಗಲ್ ಆಗಿದ್ದರೆ ಬೇಗ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ಇದಕ್ಕೆ ಒಪ್ಕೊಂಡಿದ್ದೇನೆ, ನೀವು ನನಗೆ ಒಪ್ಕೊಳ್ತೀರಾ ಅಂತ ಕಮೆಂಟಲ್ಲಿ ತಿಳಿಸ್ಬೇಕಾಗಿರುತ್ತೆ. ಅವರು ಎಲ್ಲ ಕಮೆಂಟ್ಗಳನ್ನು ಚೆಕ್ ಮಾಡಿ ಒಬ್ಬರಿಗೆ ಮಾತ್ರ ರಿಪ್ಲೈ ಕೊಡ್ತಾರೆ, ಅವ್ರಿಗೆ ಇಷ್ಟ ಆದವ್ರಿಗೆ ಅಂತ ಹೇಳಿರೋದು. ಇದು ಇವತ್ತಿನ ಒಂದು ಪ್ರೊಫೈಲ್ ಡೀಟೇಲ್ಸು. ಇನ್ನೂ ಬರೀ ಅವರ ಡೀಟೇಲ್ಸು, ಅವ್ರ ಮನೆ ಡೀಟೇಲ್ಸ್ ಇಷ್ಟೇ ಆಗಿತ್ತಲ್ವ. ಆಸ್ತಿ ಏನೇನಿದೆ ಗಾಯ್ಸ್, ಪ್ರಸ್ತುತ ಒಂದು ಕಂಪ್ನಿ ಸ್ಥಾಪನೆ ಮಾಡಬೇಕು ಅಂದರೆ ಸಣ್ಣ ಮಾತಲ್ಲ. ಒಂದು ಹೈಯೆಸ್ಟ್ ಒಂದು ಏನಿಲ್ಲ ಅಂತಂದರೂ 10 ರಿಂದ 20 ಲಕ್ಷ ರೂಪಾಯಿ ಬಜೆಟ್, ಅಂದರೆ ಬಂಡವಾಳ ಹಾಕ್ಬಿಟ್ಟು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಅದರಲ್ಲೂ ಸೊ ಮೊದಲನೇ 5 ವರ್ಷಗಳಲ್ಲಿ ಒಂದು ಒಳ್ಳೆಯ ರೇಟಿಂಗಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡೋದಕ್ಕಾಗಿ ಕಂಪ್ನಿ ಕಡೆಯಿಂದ ಒಂದು ಕಾರನ್ನು ಕೂಡ ಇವರಿಗೆ ಪರ್ಚೇಸಿಂಗ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಏನು ನೋಡ್ತಿದ್ರಾ, ಇದೇ ಒಂದು ಕಾರ್ ನೋಡಿ ಸ್ನೇಹಿತರೆ. ಈ ಒಂದು ಡಿಸೈರಾ ಮಾಡೆಲಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಕಾರು ಫ್ಯಾಮ್ಲಿ ಕಾರ್, ಓಕೆನಾ. ಇದು ಬಂದುಬಿಟ್ಟು ಪ್ರೈವೇಟ್ ಕಾರ್ ಅಂತ ಅಲ್ಲ, ಫ್ಯಾಮ್ಲಿ ಕಾರು. ಫ್ಯಾಮ್ಲಿ ಮೆಂಬರ್ಸು, ನೀವು, ನಿಮ್ಮ ಮನೇಲಿ ತಂದೆ ತಾಯಿ ಜೊತೆಗೆ ನಿಮ್ಮ ವೈಫು ಈ ರೀತಿಯಾಗಿ ಕೂತ್ಕೊಂಡು ಹೋಗುವಂತಹ ಫ್ಯಾಮ್ಲಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಕಾರ್. ಫೀಲ್ ಆಲ್ ದ ಇರೆಸ್ಪಾನ್ಸ್ ಪಂಪ್ಸ್ ಆ್ಯಂಡ್ ಕೇರ್ಲೆಸ್ ಬಟ್ ಎಕ್ಸ್ಟರ್ನಲಿ ಜಾಯ್ನಿಂಗ್ ಆ್ಯಂಡ್ ಸೇಪ್ರೆಸಲ್ ಫಿಲ್ಟ್ರೇಬಲ್ ಆ್ಯಡೆಡ್ ಫ್ಯೂಚರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಕಾರಿನ ಕಲರಿಂಗ್ ಕೂಡ ನೀವು ನೋಡ್ಕೊಳ್ಬೋದು, ಚೆನ್ನಾಗಿದೆ ನೋಡೋದು ಕೂಡ. ಸೊ ಓಲ್ಡ್ ಮಾಡೆಲ್ ಕಾರ್ ಆಗಿದ್ರೂ ಕೂಡ ದುಡ್ಡಿಗೆ ಇವ್ರಿಗೆ ಯಾವುದೇ ರೀತಿಯಲ್ಲೂ ಬರ ಇಲ್ಲ, ಏನು ಬೇಕಾದ್ರೂ ತೆಗೆದುಕೊಳ್ಳುವಷ್ಟು ಕೆಪಾಸಿಟಿ ಕೂಡ ಇವ್ರಿಗೆ ಇದೆ ಸ್ನೇಹಿತರೆ. ಆ ಸಸ್ಪೆನ್ಸಿವ್ ಸೆಟಪ್ ಬಾಕ್ಸ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ನಮಗೆ ತಿಳಿಸಿದ್ದಾರೆ. ಇನ್ನು ಒಳಗಡೆ ಫ್ರಂಟ್ ಏರಿಯಾದ ಸ್ಪೇಸ್ ನೋಡೋಣ. ಇದು ಫ್ರಂಟ್ ಏರಿಯಾದಲ್ಲಿರ್ತಕ್ಕಂಥ ಸ್ಪೇಸು, ಇಲ್ಲೇ ನೋಡ್ತಿದ್ರೆ ಇದು ಫ್ರಂಟ್ ಏರಿಯಾ ಸ್ಪೇಸು ಸ್ನೇಹಿತರೆ. ಸೊ ಆ ಕಡೆ ಕಾಣಿಸ್ತಕ್ಕಂಥ ಡ್ರೈವಿಂಗ್ ಸೀಟ್ ಏರಿಯಾ. ನೀವು ಬರೀ ಅವ್ರು ಹೇಳಿರ್ತಕ್ಕಂಥ ಕ್ವಾಲಿಫಿಕೇಷನಲ್ಲಿ ಸೆಲೆಕ್ಷನ್ ಆದರೆ ಸಾಲಲ್ಲ, ಒಂದು ಕಾರು ಓಡಿಸೋದಕ್ಕೆ ಅಥವಾ ಪರ್ಟಿಕ್ಯುಲರಾಗಿ ಒಂದು ಬೈಕ್ ಓಡಿಸೋದಕ್ಕಾದ್ರೂ ಅವ್ರಿಗೆ ಬರಲೇಬೇಕು. ಕೆಲವೊಂದಿಷ್ಟು ಗಂಡು ಮಕ್ಕಳು ಓಡಿಸೋಕ್ಕೆ ಬರಲ್ಲ, ಹಾಗಾಗಿ ಹೇಳ್ತಿದ್ದೆ ನೋಡಿ ಸ್ನೇಹಿತರೆ. ಬಂದರೆ ತುಂಬ ಒಳ್ಳೆಯದು. ಕಂಪ್ನಿ ಮ್ಯಾನೇಜರ್ ಆದಮೇಲೆ ಕೆಲಸ ಮಾಡೋದಕ್ಕೆ ಕೆಲವೊಂದು ಸಲ ಹೋಗಬೇಕಾಗುತ್ತೆ ಪ್ರೈವೇಟಾಗಿ ಒಬ್ಬೊಬ್ಬರೇ. ಹಾಗಾಗಿ ಅವರು ಕೀ ಕೊಟ್ಬಿಟ್ಟು ಈಗ ತೆಗೆದುಕೊಂಡು ಹೋಗಿ ಅಂತ ಹೇಳಿದಾಗ ನೀವು ಓಡ್ಸೋಕ್ಕೆ ಬರಲ್ಲ ಅಂದರೆ ಅಲ್ಲಿ ಏನಾಗುತ್ತೆ, ಮಾನ ಮರ್ಯಾದೆ ಕಳ್ಕೊಳ್ಬೇಕಾಗುತ್ತೆ, ಹಾಗಾಗಿ ಹೇಳಿದ್ದಾರೆ. ಸೊ ಸ್ಟೇರಿಂಗು, ಗೇರ್ ಬಾಕ್ಸ್ ಆ್ಯಂಡ್ ಈ ಒಂದು ಸೀಟರ್ಸ್ ಕೂಡ ನೀವು ನೋಡ್ಕೊಳ್ಬೋದು. ಗ್ಲಾಸ್ ಆ್ಯಂಡ್ AC ಏರಿಯಾ ಪ್ರತಿಯೊಂದು ಕೂಡ ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಇವತ್ತಿನ ಒಂದು ಪ್ರೊಫೈಲು. ಅವ್ರು ಹೇಳಿದಾಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.